ಇನ್ನು ಬಿಸಿಲು ನೆತ್ತಿ ಸುಡ್ತಾ ಇದೆ, ಚಿಲ್ಲಾಗಿ ಜ್ಯೂಸ್ ಕುಡಿಯೋಣ, ಐಸ್ ಕ್ರೀಮ್ ತಿನ್ನೋಣ ಅನ್ನುವಂಥ ಒಂದು ಪದ್ಧತಿಯನ್ನು ಜನ ಬಿಟ್ಟಿರುವಂತೆ ಕಾಣಿಸ್ತಾ ಇದೆ. ಯಾಕಂದರೆ ಬಿರು ಬೇಸಿಗೆಯಲ್ಲಿ ಈಗ ಬಿಯರ್ಗೆ ಫುಲ್ ಡಿಮ್ಯಾಂಡ್ ಉಂಟಾಗಿದೆ. ಬೇಸಿಗೆಯಲ್ಲಿ ಕೂಲಾಗಿರೋಕೆ ಚಿಲ್ಡ್ ಬಿಯರ್ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಜನ. ಯಾಕೆಂದರೆ ಇದರ ಸೇಲ್ಸ್ ಇದನ್ನು ಹೇಳ್ತಿರುವಂಥದ್ದು ಒತ್ತಿ ಬಿಯರ್ ಮಾರಾಟದಲ್ಲಿ 30% ಏರಿಕೆ ಕಂಡಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬಿಯರ್ ಬಾಟಲಿಗಳ ಸೇಲ್ ಹೆಚ್ಚಾಗಿದೆ. ಸೊ ಆ ಒಂದು ಡೇಟಾನೇ ನಮಗೆ ಬಿಯರ್ ಸೇಲ್ಸ್ ಎಷ್ಟರ ಮಟ್ಟಿಗಾಗಿದೆ ಈ ಬೇಸಿಗೆ ಸಂದರ್ಭದಲ್ಲಿ ಅನ್ನೋದನ್ನು ಹೇಳುತ್ತೆ. ಸೊ ಜನ ಎಲ್ಲೋ ಒಂದು ಕಡೆ ಬಿಸಿಲು ನೆತ್ತಿ ಸುಡ್ತಾ ಇದೆ, ತಣ್ಣಗೊಂದು ಮಜ್ಜಿಗೆ ಕುಡಿಯೋಣ, ಜ್ಯೂಸ್ ಕುಡಿಯೋಣ, ಐಸ್ ಕ್ರೀಮ್ ತಿನ್ನೋಣ ಅನ್ನೋದನ್ನು ಬಿಟ್ಟು ಹೆಂಗೋ ಆರಾಮಾಗಿದ್ದೀವಿ, ಬಿಸಿಲು ಒಂದು ಬಿಯರ್ ಹಾಕೋಣ ಅನ್ನೋ ರೀತಿಯಲ್ಲಿ ಅವರ ಮೈಂಡ್ಸೆಟ್ ಈಗ ಸ್ವಲ್ಪ ಚೇಂಜ್ ಆಗಿರ್ಬೋದು. ಯಾಕಂದರೆ ಬಿಯರ್ನ ಸೇಲ್ಸ್ ಆ ಥರ ಅಂದರೆ ಆ ಒಂದು ಟ್ರೆಂಡನ್ನು ಸೂಚಿಸ್ತಾ ಇದೆ. 2025 ಏಪ್ರಿಲ್ 1ರಿಂದ 18ರವರೆಗೂ 463 ಕೋಟಿ ರೂಪಾಯಿ ಮೊತ್ತದ ಬಿಯರ್ ಸೇಲ್ಸ್ ಆಗಿತ್ತು ರಾಜ್ಯದಲ್ಲಿ. ಆದರೆ ಈಗ 2026 ಏಪ್ರಿಲ್ 1ರಿಂದ ಏಪ್ರಿಲ್ 16ರವರೆಗೇನೆ 2 ದಿನ ಕಮ್ಮಿನೇ. ಈ ಅವಧಿಯಲ್ಲಿ 568.59 ಕೋಟಿ ರೂಪಾಯಿ ಮೊತ್ತದ ಬಿಯರ್ ಮಾರಾಟವಾಗಿದೆ. ಸೊ ಈ ವರ್ಷ 18 ದಿನಗಳ ಅವಧಿಯನ್ನು ಕಳೆದ ವರ್ಷ ತಗೊಂಡ್ರೆ 463 ಕೋಟಿ ಇತ್ತು. ಆದರೆ ಕೇವಲ 16 ದಿನಗಳ ಅವಧಿಯನ್ನು ತೆಗೆದುಕೊಂಡ್ರೆ 568 ಕೋಟಿ ಕಲೆಕ್ಷನ್ ಆಗಿದೆ. ಸೊ ಹೋದ ವರ್ಷಕ್ಕಿಂತ 105.17 ಕೋಟಿ ರೂಪಾಯಿ ಹೆಚ್ಚಿಗೆ ಸೇಲ್ಸ್ ಆಗಿರುವಂಥದ್ದು ಬಿಯರ್ನಲ್ಲಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸವಿತಾ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸವಿತಾ, ಎಲ್ಲೋ ಒಂದು ಕಡೆ ಬೇಸಿಗೆ ಟೈಮ್ನಲ್ಲಿ ಜ್ಯೂಸು ಐಸ್ ಕ್ರೀಮ್ನೆಲ್ಲ ಸೈಡ್ಗಿಟ್ಟು ಬಿಯರ್ ಮೊರೆ ಹೋದಂತೆ ಕಾಣಿಸ್ತಾ ಇದೆ ಜನ, ಈ ಸೇಲ್ಸ್ನ ಒಂದು ಫಿಗರ್ಸ್ ನೋಡ್ತಾ ಇದ್ರೆ. ರಾಹುಲ್, ಈ ಬಿರು ಬೇಸಿಗೆಯಲ್ಲಿ ಎಲ್ಲರೂ ತಂಪು ಪಾನೀಯವನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ. ಆರೋಗ್ಯದಾಯಕ ಒಂದ್ ಕಡೆ ಆದ್ರೆ ಮದ್ಯಪ್ರಿಯರು ಚಿಲ್ ಬಿಯರ್ ಆಯ್ಕೆಯಾಗಿ ಮೊದಲ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಅವಧಿಯಲ್ಲಿ ಬಿಯರ್ ಆರೋಗ್ಯಕ್ಕೆ ಅಂದ್ರೆ ತಂಪಾಗಿ ಇರೋ ಕಾರಣದಿಂದಾಗಿ ಈ ಚಿಲ್ ಬಿಯರ್ ಆಯ್ಕೆಯಾಗಿದೆ. ಈಗಾಗಲೇ ಅಬಕಾರಿ ಇಲಾಖೆ ಕೂಡ ಈ ಒಂದು ಅವಧಿಯಲ್ಲಿ ಅಂದ್ರೆ ಏಪ್ರಿಲ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷದಲ್ಲಿ ಬೇಸಿಗೆಯ ತಾಪಮಾನ ಹೆಚ್ಚಾಗಿದೆ. ಜೊತೆಗೆ ಅಬಕಾರಿ ಇಲಾಖೆಗೆ ಬಿಯರ್ ಮಾರಾಟ ಕೂಡ ಯಥೇಚ್ಛವಾಗಿ ಹೆಚ್ಚಾಗ್ತಾ ಇದೆ. 2025 ಏಪ್ರಿಲ್ 1ರಿಂದ ಏಪ್ರಿಲ್ 18ರವರೆಗೂ 463 ಕೋಟಿಯಷ್ಟು ಮೊತ್ತದ್ದು ಬಿಯರ್ ಮಾರಾಟ ಆಗಿತ್ತು. ಈ ವರ್ಷ ಇದೇ ಅವಧಿಯಲ್ಲಿ ಏಪ್ರಿಲ್ 1ರಿಂದ 16ರವರೆಗೂ 568 ಕೋಟಿಯಷ್ಟು ಬಿಯರ್ ಮಾರಾಟ ಆಗಿದೆ. ಪ್ರಮುಖವಾಗಿ ಅಬಕಾರಿ ಇಲಾಖೆ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಬಿಯರ್ ಮಾರಾಟದ ಏರಿಕೆ ಹೆಚ್ಚಾಗಿದೆ. ಅದರಲ್ಲೂ 1.5 ಕೋಟಿಯಷ್ಟು ಮಾರಾಟ ಆಗಿದೆ. ಇನ್ನ ಪ್ರಮುಖವಾಗಿ ಈ ಒಂದು ಸಮಯದಲ್ಲಿ ಹಾಟ್ ಡ್ರಿಂಕ್ಸ್ ಗಿಂತ ಈ ಚಿಲ್ ಬಿಯರ್ ಆಯ್ಕೆ ಮೊದಲ ಪ್ರಾಧಾನ್ಯತೆಯನ್ನ ಈ ಮದ್ಯಪ್ರಿಯರು ಅಂತ ಕೊಟ್ಟಿದ್ದಾರಂತ ಹೇಳ್ಬೋದು ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.